200 ಕೋಟಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, 400ರಿಂದ 700 ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಹೌದು, ಸೋಲ್ದೇವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಒಂದು 200 ಕೋಟಿಯ ಮ್ಯಾಸಿವ್ ಪ್ರಾಜೆಕ್ಟ್ ಬರ್ತಾ ಇದೆ. ಇಲ್ಲಿ 52 ಎಕರೆ ವಿಸ್ತೀರ್ಣದಲ್ಲಿ ಈ ಡಿಪೋ ಇರುತ್ತೆ. ಇಲ್ಲಿ 400ರಿಂದ 700 ಸಿಬ್ಬಂದಿಗಳು ಕೆಲಸ ಮಾಡುವಂಥ ನಿರೀಕ್ಷೆ ಇದೆ. ಇದೇ ಸೋಲ್ದೇವನಹಳ್ಳಿ ಡಿಪೋ. ಈ ಡಿಪೋದಲ್ಲಿ ಕಾರಿಡಾರ್ 2 ಮತ್ತು 4ರ ಒಂದು ಮೇಂಟೆನೆನ್ಸ್ ಕೆಲಸ ಇಲ್ಲಿ ನಡೆಯುತ್ತೆ. ಹಾಗಿದ್ರೆ ಎಲ್ಲಿದೆಯಪ್ಪ ಇದು 52 ಎಕರೆ ಅಂತ ನಿಮ್ಗೇನಾದರೂ ತಿಳ್ಕೊಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಅಥವಾ ನನ್ನ ಬಯೋದಲ್ಲಿ ಲಿಂಕ್ ಇರುತ್ತೆ. ನೀವು ಅಲ್ಲೋಗಿ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋ ನೀವು ನೋಡ್ಬೋದಾಗಿದೆ. ಈಗ ಇದರ ಒಂದು ರಿಲೇಟೆಡ್ ಕೆ-ರೇಡರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಜಸ್ಟ್ 3:23 PM 18 ಆಗಸ್ಟ್ 26ರಂದು ಈ ಅಪ್ಡೇಟ್ ಕೊಟ್ಟಿದ್ದಾರೆ. ಸರಿನಾ? ಏನು ಹೇಳಿದ್ದಾರೆ? ಸೋಲ್ದೇವನಹಳ್ಳಿ ಆಪರೇಷನ್ ಮತ್ತು ಮೇಂಟೆನೆನ್ಸ್ ಹಬ್ ಕಾರಿಡಾರ್ 2 ಮತ್ತು 3 ಕೋಚಸ್ಗೆ ಬೆಂಗಳೂರು ಸಬರ್ಬನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ BSTP ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಕೀ ಫೀಚರ್ಸ್ ಏನೇನಿರುತ್ತೆ ಅಂದರೆ ಟ್ರೈನ್ ಸ್ಟೇಬಲಿಂಗು, ಇನ್ಸ್ಪೆಕ್ಷನ್ನು, ಪ್ರಿವೆಂಟಿವ್ ಮೆಜರ್ಮೆಂಟು ಮತ್ತು ರಿಪೇರ್ಸ್ ಇರುತ್ತೆ. ಟ್ರೈನ್ ವಾಷಿಂಗ್ ಮತ್ತು ಕ್ಲೀನಿಂಗ್ ಎಲ್ಲ ಒಂದು ಫೆಸಿಲಿಟಿಲಿ ಇರುತ್ತೆ. ಬ್ಯಾಕಪ್ ಕಂಟ್ರೋಲ್ ಸೆಂಟರ್ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಮತ್ತು ಟೆಕ್ನಿಕಲ್ ಬಿಲ್ಡಿಂಗ್ಸ್ಗಳಿರ್ತವೆ. ಮತ್ತು ಟೆಸ್ಟಿಂಗು, ಕಮೆನ್ಷನಿಂಗ್ ಮತ್ತು ಆಪ್ರೇಷನಲ್ ರೆಡಿನೆಸ್ನ ಇಲ್ಲಿ ಚೆಕ್ ಮಾಡ್ತಾರೆ. ಒಂದು ಬೋಗಿದು. ಸರಿನಾ? ಈ ಕಾರಿಡಾರ್ 2ನ ಅಲೈನ್ಮೆಂಟ್ ಏನಿತ್ತು ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಚಿಕ್ಕಬಾಣಾವರ ಟು ಸೋಲ್ದೇವನಹಳ್ಳಿಗೆ. ಸರಿನಾ? ಎಕ್ಸ್ಟೆಂಡ್ ಮಾಡಿ ಚಿಕ್ಕಬಾಣಾವರ ಟು ಸೋಲ್ದೇವನಹಳ್ಳಿ ಡಿಪೋಗೆ ಇಲ್ಲಿ ಬಿಟ್ಟಿದ್ದಾರೆ ಟು ಎನ್ಶೋರ್ ದ ಸೀಮ್ಲೆಸ್ ಆಪ್ರೇಷನ್ ಆಫ್ ಕನೆಕ್ಟಿವಿಟಿ. ಇದು ನಿಮ್ಮ ಒಂದು ಕನೆಕ್ಟಿವಿಟಿಲಿ ಯಾವುದೇ ಥರದ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ಕಾರಿಡಾರ್ 2ನೂ ಇಲ್ಲಿ ಹಾಕಿದ್ದಾರೆ. ಈ ಒಂದು ಪ್ರಾಜೆಕ್ಟ್ನ ಇಂಪಾರ್ಟೆನ್ಸ್ ಹೇಳ್ತಾ ಈ ಒಂದು ಪೋಸ್ಟನ್ನು ಅವರು ರಿಲೀಸ್ ಮಾಡಿದ್ದಾರೆ. ಇದು ಯಾಕೆ ಇಂಪಾರ್ಟೆಂಟು ಅಂತ. ಇಲ್ಲಿ ಬರೀ ಕಾರಿಡಾರ್ 2 ಅಷ್ಟೇ ಕಾರಿಡಾರ್ 2ಗೆ ಹೋಗುವಂಥ ಸಬರ್ಬನ್ ರೈಲ್ಗಳನ್ನ ಅಷ್ಟೇ ಮೇಂಟೈನ್ ಮಾಡ್ತಾರ? ಅಲ್ಲ, ಕಾರಿಡಾರ್ 2 ಮತ್ತು 4 ಎರಡರ ಒಂದು ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ನ ಇಲ್ಲೇ ಅವರು ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಈ ಒಂದು 200 ಕೋಟಿಯ ಮ್ಯಾಸಿವ್ ಡಿಪೋ ಏನಿದೆ ಇದು ಇಲ್ಲಿನ ರಿಯಲ್ ಎಸ್ಟೇಟ್ ಬೂಮ್ಗೆ ತುಂಬಾ ಕೊಡುಗೆ ಕೊಡುತ್ತೆ. ಅಷ್ಟೇ ಅಲ್ಲದೆ ಇಲ್ಲೇನೆ ಪೆರಿಫೆರಲ್ ರಿಂಗ್ ರೋಡ್ ಬರೋದ್ರಿಂದ ಈ ಸುತ್ತಮುತ್ತ ಇರುವಂತಹ ಪ್ರಾಪರ್ಟಿಗಳಿಗೆ ಇದು ತುಂಬಾ ಹೈಪ್ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.